ಮುಂಬರುವ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ 2025ರಲ್ಲಿ ಪಾಲ್ಗೊಳ್ಳಲು ಶ್ರೀಲಂಕಾ ನೌಕಾಪಡೆಯ ಆಹ್ವಾನದ ಮೇರೆಗೆ ಭಾರತೀಯ ನೌಕಾಪಡೆಯ ಸ್ವದೇಶಿ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಇಂದು ಕೊಲಂಬೋ ಬಂದರಿಗೆ ಆಗಮಿಸಿದೆ. ಕಡಲ ರಾಜತಾಂತ್ರಿಕತೆ ಮತ್ತು ಸಾರ್ವಜನಿಕ ಆಕರ್ಷಣೆಯ ಮಹತ್ವದ ಕ್ಷಣವನ್ನು ಗುರುತಿಸುವ ಅತ್ಯುನ್ನತ ಯುದ್ಧ ನೌಕೆಯನ್ನು ಸ್ವಾಗತಿಸಲು ಅನೇಕ ಮಕ್ಕಳು ಮತ್ತು ಭಾರತೀಯ ವಲಸಿಗರ ಸದಸ್ಯರು ಒಟ್ಟುಗೂಡಿದರು. ಭಾರತದ ಮೊದಲ ಸಂಪೂರ್ಣ ಸ್ವದೇಶಿ ವಿಮಾನವಾಹಕ ನೌಕೆಯಾಗಿ 2022ರಲ್ಲಿ ನಿಯೋಜಿಸಲಾದ ಐಎನ್ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆಗೆ ಪ್ರಮುಖ ಮೈಲಿಗಲ್ಲಾಗಿದೆ. ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸೌಹಾರ್ದತೆಯ ಸುದೀರ್ಘ ಸಂಪ್ರದಾಯವನ್ನು ಮುಂದುವರಿಸುತ್ತದೆ, ಪರಸ್ಪರ ನಂಬಿಕೆ ಮತ್ತು ಸಹಕಾರವನ್ನು ಗಟ್ಟಿಗೊಳಿಸುತ್ತದೆ. ಶ್ರೀಲಂಕಾ ನೌಕಾಪಡೆಯು ತನ್ನ 75ನೇ ವಾರ್ಷಿಕೋತ್ಸವದ ಆಚರಣೆಯ ಭಾಗವಾಗಿ ತನ್ನ ನೌಕಾಪಡೆ ಪರಿಶೀಲನೆಯನ್ನು ನಡೆಸುತ್ತಿದೆ ಮತ್ತು ಹಲವಾರು ದೇಶಗಳ ಹಡಗುಗಳನ್ನು ಒಟ್ಟುಗೂಡಿಸುತ್ತದೆ. ಐಎನ್ಎಸ್ ವಿಕ್ರಾಂತ್ ಆಗಮನವು ರಾಜತಾಂತ್ರಿಕ ಕ್ರಮ ಮಾತ್ರವಲ್ಲದೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ವರ್ಧಿತ ಕಡಲ ಸಾಮರ್ಥ್ಯಗಳ ಕಾರ್ಯತಂತ್ರದ ಸಂಕೇತವಾಗಿದೆ.